ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಮೈಸೂರು ದಸರಾ ಅಂದ ತಕ್ಷಣ ನಮಗೆ ನೆನಪಾಗೋದು ಜಂಬೂ ಸವಾರಿ ಮತ್ತು ವಿಜಯದಶಮಿ ಮೆರವಣಿಗೆ. ಇದರ ಜೊತೆಗೆ ನಮಗೆ ಮುಖ್ಯವಾಗಿ ನೆನಪಾಗುವಂಥದ್ದು ಮೈಸೂರು ದಸರಾ ದೀಪ ಅಲಂಕಾರ ಅಥವಾ ಮೈಸೂರು ದಸರಾ ಲೈಟಿಂಗ್. ಈ ಲೈಟಿಂಗ್ ನೋಡೋಕ್ಕೆ ಲಕ್ಷಾಂತರ ಜನ ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸುಮಾರು 21 ದಿನಗಳ ಕಾಲ ಈ ಲೈಟಿಂಗ್ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಸುಮಾರು ಮೈಸೂರು ನಗರದ 136 ಕಿಲೋಮೀಟರ್ ಮತ್ತು ಅದರ ಜೊತೆಗೆ 80 ಗೊಂಬೆಗಳು, ಸ್ಟ್ಯಾಚ್ಯೂಗಳು, ಅಂದರೆ ಲೈಟಿಂಗಲ್ಲೇ ಗೊಂಬೆಗಳನ್ನು ಮಾಡಿರುವಂಥದ್ದು ಮತ್ತು 118 ಸರ್ಕಲ್ಗಳಲ್ಲಿ ಕೂಡ ಈ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಮೈಸೂರು ದಸರಾ ದೀಪ ಅಲಂಕಾರ 2025 ತುಂಬ ವಿಶೇಷವಾಗಿತ್ತು, ಸ್ಪೆಷಲ್ ಆಗಿತ್ತು, ಅಟ್ರಾಕ್ಟಿವ್ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಈ ಒಂದು ಲೈಟಿಂಗನ್ನು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈ ಲೈಟಿಂಗ್ ನೋಡೋದಕ್ಕೇ ಕೂಡ ಈಗಲೂ ದಸರಾ ಹಬ್ಬ ಮುಗಿದ ಮೇಲೂ ಕೂಡ ಜನ ಬರ್ತಾಯಿದ್ದಾರೆ. ನಾನು ಕೂಡ ಹೋಗಿದ್ದೆ. ಈ ಮೈಸೂರು ಅರಮನೆಯ ದೀಪ ಅಲಂಕಾರ, ಈ ಮೈಸೂರು ಅರಮನೆಗೆ ಸಂಜೆ 7 ಗಂಟೆಗೆ ಲೈಟ್ ಆನ್ ಆಗುತ್ತೆ, ಅದನ್ನು ನೋಡೋಕ್ಕೆ ಹೋಗಿದ್ದೆ. ಅದರ ಜೊತೆಗೆ ಮೈಸೂರು ನಗರದ ಮುಖ್ಯ ಬೀದಿಗಳಲ್ಲಿ ಇರುವಂಥ ಲೈಟಿಂಗ್ ವ್ಯವಸ್ಥೆ, ಬೀದಿ ದೀಪಗಳಾಗಲಿ, ಆ ಲೈಟಿಂಗ್ ನೋಡೋಕ್ಕೆ ಲಕ್ಷಾಂತರ ಜನ ಬರ್ತಾಯಿದ್ರು. ಈ ದಸರಾ ಹಬ್ಬ ಆದಮೇಲೂ ಕೂಡ ಸುಮಾರು ಜನ ಕಾರಲ್ಲೇ ಕೂಡ ಲೈಟಿಂಗ್ ವ್ಯವಸ್ಥೆಯನ್ನು ವೀಡಿಯೋ ಮಾಡಿಕೊಂಡು ಕಾರಲ್ಲೇ ಹೋಗ್ತಾಯಿದ್ರು. ಸೊ ಈ ಲೈಟಿಂಗು ಇನ್ನು ಕೇವಲ ಇನ್ನೊಂದು ಸ್ವಲ್ಪ ದಿವಸಗಳು ಮಾತ್ರ ಇರುತ್ತೆ. ಮತ್ತೆ ಈ ಲೈಟಿಂಗ್ ನೋಡಬೇಕು ಅಂದರೆ ನಾವು ಮುಂದಿನ ವರ್ಷವೇ ಕಾಯಬೇಕು. ಹಾಗಾಗಿ ಈ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂದರೆ ಲೈಟಿಂಗ್ ಅಂತಲೇ ಹೇಳ್ಬೋದು. ಈ ಲೈಟಿಂಗ್ ಯಾರು ನೋಡಿಲ್ಲ ದಯವಿಟ್ಟು ನನ್ನ ವೀಡಿಯೋವನ್ನು ನೋಡಿ, ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಪ್ರತಿ ವರ್ಷ ಕೂಡ ಈ ಮೈಸೂರು ದಸರಾ ಲೈಟಿಂಗನ್ನು ಅದ್ಭುತವಾಗಿ ಅರೇಂಜ್ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ. ಮತ್ತು ಈ ಲೈಟಿಂಗಲ್ಲಿ ನಾವು ವಿವಿಧ ರೀತಿಯ ಲೈಟಿಂಗನ್ನು ನೋಡ್ಬೋದು. ಒಂದು ಬೀದಿಯಲ್ಲಿ ದೀಪ ಅಲಂಕಾರ ಮಾಡ್ಬೋದು, ಇನ್ನೊಂದು ಮೈಸೂರು ಅರಮನೆ, ಮತ್ತೊಂದು ಬೀದಿಗಳಲ್ಲಿ ವಿವಿಧ ರೀತಿಯ ಸ್ಟ್ಯಾಚ್ಯೂಗಳ ಮೂಲಕ, ಗೊಂಬೆಗಳ ಮೂಲಕ ಲೈಟಿಂಗನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ಈ ದೀಪ ಅಲಂಕಾರ ನೋಡೋದೇ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್, ನಾನು ಹೇಳೋದು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ಫುಲ್ಲು ದಯವಿಟ್ಟು ನೋಡಿ. Digga, 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 die.